ಮಕ್ಕಳೇ exercise 3.2 write the answer of each of the following questions. First one, what is the name of horizontal and vertical lines drawn to determine the position of any point in the Cartesian plane? ನೋಡಿ ಇದು ಕಾರ್ಟಿಷಿಯನ್ ಪ್ಲೇನ್ ಅರ್ಥ ಆಯ್ತಲ್ವಾ. ಇದನ್ನ ನೋಡಿದ ತಕ್ಷಣ ನಿಮಗೆ ಗೊತ್ತು ಯಾವ ಆಕ್ಸಿಸ್ ಅಂತ ಹೇಳ್ತೀವಿ. ಹಾರಿಜಾಂಟಲ್ ಅಂತ ಹೇಳಿದ್ರೆ ನಮಗೆ ಗೊತ್ತಿದೆ ಎಕ್ಸ್ ಆಕ್ಸಿಸ್ ಅಲ್ವಾ. ಆಗ ನಾವು ಹಾರಿಜಾಂಟಲ್ಗೆ ಏನಂತ ಬರಿಬೇಕು, ಎಕ್ಸ್ ಆಕ್ಸಿಸ್. ಸ್ಟ್ಯಾಂಡಿಂಗ್ ಲೈನ್ ಅದನ್ನ ವೈ ಆಕ್ಸಿಸ್ ಅಂತ ಬರಿತೀವಿ. ಓಕೆ ಓಕೆ ಎಕ್ಸ್ ಆಕ್ಸಿಸ್ ಅನ್ನ ಹಾರಿಜಾಂಟಲ್ ಲೈನ್ ಅನ್ನ ಎಕ್ಸ್ ಆಕ್ಸಿಸ್, ವರ್ಟಿಕಲ್ ಲೈನ್ ಅನ್ನ ವೈ ಆಕ್ಸಿಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಕ್ವಶನ್, ವಾಟ್ ಇಸ್ ದ ನೇಮ್ ಆಫ್ ಈಚ್ ಪಾರ್ಟ್ ಆಫ್ ಎ ಪ್ಲೇನ್ ಫಾರ್ಮ್ಡ್ ಬೈ ದೀಸ್ ಟೂ ಲೈನ್ಸ್. ಇದು ಹಾರಿಜಾಂಟಲ್ ಲೈನ್, ಇದು ವರ್ಟಿಕಲ್ ಲೈನ್. ಓಕೆ, ಸ್ಟ್ಯಾಂಡಿಂಗ್ ಲೈನ್ ಅನ್ನ ವರ್ಟಿಕಲ್ ಲೈನ್ ಅಂತ ಹೇಳ್ತೀವಿ, ಸ್ಲೀಪಿಂಗ್ ಲೈನ್ ಅನ್ನ ಹಾರಿಜಾಂಟಲ್ ಲೈನ್. ಈ ಎರಡು ಲೈನ್ ಇಂಟರ್ಸೆಕ್ಟ್ ಆದಾಗ ನಮ್ಗೆ ನಾನು ಹೇಳ್ಕೊಟ್ಟಿದ್ದೀನಿ ಫಸ್ಟ್ ಕ್ವಾಡ್ರೆಂಟ್, ಸೆಕೆಂಡ್ ಕ್ವಾಡ್ರೆಂಟ್, ಥರ್ಡ್ ಕ್ವಾಡ್ರೆಂಟ್, ಫೋರ್ತ್ ಕ್ವಾಡ್ರೆಂಟ್ ಅಂತ ಇಂಟ್ರೊಡಕ್ಷನ್ ಅಲ್ಲೇ ಹೇಳ್ಕೊಟ್ಟಿದ್ದೀನಿ. ಸೊ ಸೆಕೆಂಡ್ ಕ್ವಾಡ್ರೆಂಟ್ ಅಂತ ಬರಿತೀರಾ, ಸೆಕೆಂಡ್ ಒನ್ಗೆ ಕ್ವಾಡ್ರೆಂಟ್ ಅಂತ ಬರಿತೀರಾ. ಥರ್ಡ್ ಕ್ವಶನ್, ರೈಟ್ ದ ನೇಮ್ ಆಫ್ ದ ಪಾಯಿಂಟ್ ವೇರ್ ದೀಸ್ ಟೂ ಲೈನ್ ಇಂಟರ್ಸೆಕ್ಟ್. ಓಕೆ, ದೀಸ್ ಟೂ ಲೈನ್ ಇಂಟರ್ಸೆಕ್ಟ್. ಈ ಎರಡು ಲೈನ್ ಇಂಟರ್ಸೆಕ್ಟ್ ಆಗೋದು ಎಲ್ಲಿ ಮಕ್ಕಳೇ? ಇಲ್ಲಿ ತಾನೇ ಇಂಟರ್ಸೆಕ್ಟ್ ಆಗೋದು. ಈ ಪಾಯಿಂಟ್ ಅನ್ನ ಏನಂತ ಹೇಳ್ತೀವಿ? ಒರಿಜಿನ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಒರಿಜಿನ್ ಅಂತ ಹೇಳ್ತೀವಿ. ಸಪೋಸ್ ಅವ್ರೇನಾದ್ರೂ ಇದು ಕೋಆರ್ಡಿನೇಟ್ಸ್ ಏನು ಅಂತ ಕೇಳಿದ್ರೆ ನೀವೇನಂತ ಬರೀತೀರಾ? 0 0 ಅಂತ ಬರೀತೀರಾ. ಈಸಿ ಇದೆಯಲ್ಲ ಫಸ್ಟ್ ಮೇನ್. ನೆಕ್ಸ್ಟ್ ಮೇನಿಗೆ ಹೋಗೋಣ. ಸೆಕೆಂಡ್ ಮೇನ್ ಅಲ್ಲಿ ಸಿ ಫಿಗರ್ 3.14 ಅಂಡ್ ರೈಟ್ ದ ಫಾಲೋಯಿಂಗ್ ಅಂತ ಕೇಳಿದರೆ, ಫಸ್ಟ್ ಒನ್ ದ ಕೋಆರ್ಡಿನೇಟ್ಸ್ ಆಫ್ ಬಿ. ಮಕ್ಕಳು ನಿಮ್ಮ ರೈಟ್ ಸೈಡ್ ಅಲ್ಲಿ ಇದೆ 3.14 ಫಿಗರ್. ಅದರಲ್ಲಿ ಕೋಆರ್ಡಿನೇಟ್ ಆಫ್ ಬಿ ಅಂತ ಕೇಳಿದ್ರೆ ಬಿ ಇಲ್ಲಿದೆ ಮಕ್ಕಳೇ. ಇಲ್ಲಿ ಬರುವಾಗ ನಾವು ಯಾವಾಗಲೂ ಎಕ್ಸ್ ಆಕ್ಸಿಸ್ ಅಲ್ಲಿ ಏನಿದೆ ಕೊಟ್ಟಿದ್ದಾರೆ ನೋಡ್ಬೇಕು. ಎಕ್ಸ್ ಆಕ್ಸಿಸ್ ಅಲ್ಲಿ ಎಷ್ಟಿದೆ? -5 ಇದೆ. ವೈ ಆಕ್ಸಿಸ್ ಅಲ್ಲಿ ಎಷ್ಟಿದೆ? 2 ಇದೆ. ಅದನ್ನ ಹಾಗೆ ಬರೀತೀರಾ. ಓಕೆ, ನೆಕ್ಸ್ಟ್ ಸಿ ದು ಕೋಆರ್ಡಿನೇಟ್ ಬರೀರಿ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಕ್ವಶನ್ ಬಿ ಎ. ಆಗ ನಾವು ಫಸ್ಟ್ ಈ ಲೈನ್ ಅಲ್ಲಿ ನೋಡ್ಬೇಕು. ಎಕ್ಸ್ ಸಿ ಎಲ್ಲಿದೆ? ಇಲ್ಲಿದೆ. ಇಲ್ಲಿದ್ದಾಗ ಎಕ್ಸ್ ಆಕ್ಸಿಸ್ ಎಷ್ಟಾಗುತ್ತೆ? 5 ಆಗುತ್ತೆ. ಅದನ್ನ ಬರೀತೀರಾ. ನೆಕ್ಸ್ಟ್ ವೈ ಆಕ್ಸಿಸ್ ಬರೀಬೇಕು, ಅದು -5. ಓಕೆ, ನೆಕ್ಸ್ಟ್ ಕೇಳಿದ್ದಾರೆ. ನೆಕ್ಸ್ಟ್ ಮೇನು, ದ ಪಾಯಿಂಟ್ ಐಡೆಂಟಿಫೈಡ್ ಬೈ ದ ಕೋಆರ್ಡಿನೇಟ್ಸ್ -3 -4. -3 -4 ಎಲ್ಲಿ ಬರ್ತದೆ? ಎಲ್ಲಿ ಐಡೆಂಟಿಫೈ ಮಾಡ್ಬೋದು ಅಂತ ಕೇಳಿದ್ದಾರೆ. ನೋಡೋಣ. ಅದನ್ನ ನೋಡ್ಬೇಕಾದ್ರೆ ಮಕ್ಕಳೇ -3 ಎಕ್ಸ್ ಆಕ್ಸಿಸ್ ಅಲ್ಲಿ -3 ಬರಬೇಕು. ಇಲ್ಲಿದೆ -3 -3 ಇಲ್ಲಿ ಬಂತು, -5 ಇಲ್ಲಿ. ಆಗ ಇದನ್ನ ಬರ್ಕೊಳ್ಳಿ ಕೋಆರ್ಡಿನೇಟ್ಸ್ ಅನ್ನ -3 -5 ಅಂತ. ಯಾವ ಪಾಯಿಂಟ್ ಅಲ್ಲಿ ಬರ್ತದೆ ಅಲ್ಲಿ ಇ ಅಂತ ಬರೀರಿ. ಓಕೆ, ದ ಪಾಯಿಂಟ್ ನೆಕ್ಸ್ಟ್ ಕ್ವಶನ್ ಕೇಳಿದರೆ, ದ ಪಾಯಿಂಟ್ ಐಡೆಂಟಿಫೈ ಬೈ ದ ಕೋಆರ್ಡಿನೇಟ್ 2 and -4 ಅಂತ. ಈಗ 2 ಎಲ್ಲಿದೆ ನಿಮ್ದು? +2 ಅಲ್ಲಿ ನೋಡ್ಬೇಕು. +2 ಇಲ್ಲಿದೆ. ನೆಕ್ಸ್ಟ್ -4 ಇಲ್ಲಿದೆ. 2 ಮತ್ತೆ 4 ಇಲ್ಲಿ ಇದಾಗ್ತಾ ಇದೆ, ಸೇರ್ತಾ ಇದೆ. ಸೊ ಇದನ್ನ ಬರೀತೀರಾ ಕೋಆರ್ಡಿನೇಟ್ಸ್ 2 -4 ಅಂತ ಬರೀತೀರಾ. ಯಾವ ಪಾಯಿಂಟ್ ಹೆಸರು? ಜಿ. ಸೊ ಆನ್ಸರ್ ನೀವು ಬಂದು ಏನಂತ ಬರೀತೀರಾ? ಇಲ್ಲಿ ಜಿ ಅಂತ ಬರೀತೀರಾ. ಓಕೆ, ಜಿ ಅಂತ ಬರೀತೀರಾ. ನೆಕ್ಸ್ಟ್ ಕ್ವಶನ್, ದ ಅಬ್ಸಿಸ ಆಫ್ ಪಾಯಿಂಟ್ ಡಿ. ಪಾಯಿಂಟ್ ಡಿ ಎಲ್ಲಿದೆ ನೋಡ್ಕೊಳ್ಳಿ. ಪಾಯಿಂಟ್ ಡಿ ಎಲ್ಲಿದೆ? ಕೋಆರ್ಡಿನೇಟ್ಸ್ ಅನ್ನ ಫಸ್ಟ್ ಬರ್ಕೊಳ್ಳಿ. ಕೋಆರ್ಡಿನೇಟ್ಸ್ ಯಾವುದು? ಫಸ್ಟ್ ನಾವು ಯಾವಾಗಲೂ ಎಕ್ಸ್ ಆಕ್ಸಿಸ್ ಬರೀಬೇಕು. ಅದು 6 ಇದೆ. ವೈ ಆಕ್ಸಿಸ್ ಅಲ್ಲಿ 2 ಇದೆ. ಓಕೆ, ಈಗ ಅವ್ರು ಕೇಳಿರೋದು ಎಪ್ಸಿಸಾ ಆಫ್ ದ ಎಪ್ಸಿಸಾ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತು. ಎಕ್ಸ್ ಆಕ್ಸಿಸ್ ಅಲ್ಲಿ ಏನ್ ತಗೊಂಡಿದ್ದೀರಾ ಅದನ್ನ ಬರಿಬೇಕು. ಸೊ ಆನ್ಸರ್ ಏನಂತ ಬರಿತೀರಾ? 6 ಅಂತ ಬರಿತೀರಾ. ಎಪ್ಸಿಸಾ ಎಷ್ಟು ಏನಂತ ಬರಿತೀರಾ? ಆನ್ಸರ್ ಅನ್ನ 6 ಅಂತ ಬರಿತೀರಾ. ದ ಆರ್ಡಿನೇಟ್ ಆಫ್ ಪಾಯಿಂಟ್ ಹೆಚ್ ಅಂತ ಕೇಳಿದ್ರೆ ಹೆಚ್ ಎಲ್ಲಿದೆ ಅಂತ ನೋಡ್ಕೊಳ್ಬೇಕು. ಫಸ್ಟ್ ಹೆಚ್ ಎಲ್ಲಿದೆ? ಇಲ್ಲಿದೆ ಹೆಚ್. ಇದ್ರದ್ದು ಕೋಆರ್ಡಿನೇಟ್ಸ್ ಬರೀರಿ. ಕೋಆರ್ಡಿನೇಟ್ಸ್ ಫಸ್ಟ್ ಎಕ್ಸ್ ಆಕ್ಸಿಸ್ ನೋಡ್ಬೇಕು. ಇದು -5 ಬರ್ತದೆ, ಇದು -3 ಬರ್ತದೆ. ಈಗ ಆರ್ಡಿನೇಟ್ ಅಂತ ಹೇಳಿದ್ರೆ ವೈ ಆಕ್ಸಿಸ್ ಅನ್ನ ಓದ್ಬೇಕು. ವೈ ಆಕ್ಸಿಸ್ ಅಲ್ಲಿ ಎಷ್ಟಿದೆ? -3 ಇದೆ. ಆರ್ಡಿನೇಟ್ ಆಫ್ ದ ಪಾಯಿಂಟ್ ಹೆಚ್ ಅಂತ ಕೇಳಿದಾಗ ನೀವು ಆನ್ಸರ್ ಏನಂತ ಬರೀತೀರಾ? -3 ಅಂತ ಬರೀತೀರಾ. ಓಕೆ ಮಕ್ಕಳೇ, -3 ಅಂತ ಬರೀತೀರಾ. ನೆಕ್ಸ್ಟ್, ದ ಕೋಆರ್ಡಿನೇಟ್ ಆಫ್ ದ ಪಾಯಿಂಟ್ ಎಲ್. ಇದನ್ನ ಸ್ವಲ್ಪ ಗಮನ ಇಟ್ಟು ನೋಡ್ಕೋಬೇಕು ಮಕ್ಕಳೇ. ನಮ್ಮ ಪಾಯಿಂಟ್ ಎಲ್ಲಿದೆ ಅಂತ ಹೇಳಿದ್ರೆ ಇಲ್ಲಿದೆ. ಓಕೆ, ಪಾಯಿಂಟ್ ಇಲ್ಲಿದೆ. ಸೊ ಇಲ್ಲಿ ಬರಬೇಕಾದ್ರೆ ವೈ ಆಕ್ಸಿಸ್ ಅಲ್ಲಿ ಈ ಲೈನ್ ಅಲ್ಲಿ ಬರಬೇಕಾದ್ರೆ ನಮ್ಗೆ ಯಾವಾಗ್ಲೂ ಎಕ್ಸ್ 0 ಆಗಿರುತ್ತೆ. ವೈ ಏನ್ ಸಿಕ್ಕಿದೆಯೋ ಅದನ್ನ ಬರಿತೀರಾ. ಅರ್ಥ ಆಯ್ತಲ್ವಾ? ಈ ವೈ ಆಕ್ಸಿಸ್ ಅಲ್ಲಿ ಬರಿಬೇಕಾದ್ರೆ ಕೋಆರ್ಡಿನೇಟ್ ಬರಿಬೇಕಾದ್ರೆ ಯಾವಾಗ್ಲೂ ಎಕ್ಸ್ ಏನಾಗಿರುತ್ತೆ? 0 ಆಗಿರುತ್ತೆ. ವೈ ಇಲ್ಲಿ ಇದು ಬರಿಬೇಕಾದ್ರೆ ನೀವು 0.4 ಅಂತ ಬರೀತೀರಿ. ಇದನ್ನ ಬರಿಬೇಕಾದ್ರೆ 0.3 ಅಂತ ಬರೀತೀರಿ. ಯಾಕೆ? ಎಕ್ಸ್ ಕೋಆರ್ಡಿನೇಟ್ ಅಲ್ಲಿ 0 ಆಗಿದೆ ಈ ಲೈನ್ ಅಲ್ಲಿ ತಗೋಬೇಕಾದ್ರೆ. ಓಕೆ, ನೆಕ್ಸ್ಟ್ ಅದೇ ತರ ದ ಕೋಆರ್ಡಿನೇಟ್
ಕೋಆರ್ಡಿನೇಟ್ ಆಫ್ ದ ಪಾಯಿಂಟ್ ಎಮ್ ಅಂತ ನೆಕ್ಸ್ಟ್ ಕ್ವಶನ್ ಅಲ್ವಾ. ದ ಕೋಆರ್ಡಿನೇಟ್ ಆಫ್ ದ ಪಾಯಿಂಟ್ ಎಮ್ ಅಂತ ಕೇಳಿದ್ರೆ ಎಮ್ ಎಲ್ಲಿದೆ, ಇಲ್ಲಿದೆ. ಇದು ಎಕ್ಸ್ ಆಕ್ಸಿಸ್. ಈಗ ಇದ್ರದ್ದು ಕೋಆರ್ಡಿನೇಟ್ ಬರಿಬೇಕು ಅಂತ ಹೇಳಿದ್ರೆ ನಾವು ಇದ್ರದ್ದು ಕೋಆರ್ಡಿನೇಟ್ ಎಕ್ಸ್ ಆಕ್ಸಿಸ್ ಅಲ್ಲಿ ಎಷ್ಟಿದೆ, -3 ಇದೆ. ವೈ ಅನ್ನು ಯಾವಾಗಲೂ ನಾವು ಏನು ತಗೋಬೇಕು, 0 ಅಂತ ತಗೋಬೇಕು. ಇದರಲ್ಲಿ ತಗೋಬೇಕಾದ್ರೆ ಈ ಲೈನ್ ಅಲ್ಲಿ ಕೋಆರ್ಡಿನೇಟ್ಸ್ ಬರಿಬೇಕಾದ್ರೆ ಎಕ್ಸ್ ಆಕ್ಸಿಸ್ ಇರ್ತದೆ, ವೈ ಆಕ್ಸಿಸ್ ಅನ್ನ ಏನಂತ ಬರಿತೀವಿ, 0 ಅಂತ ಬರಿತೀವಿ. ಈ ಲೈನ್ ಅಲ್ಲಿ ತಗೋಬೇಕಾದ್ರೆ ಎಕ್ಸ್ ಆಕ್ಸಿಸ್ 0 ಆಗುತ್ತೆ, ವೈ ಆಕ್ಸಿಸ್ಗೆ ಏನ್ ನಂಬರ್ ಬರ್ತದೋ ಅದನ್ನು ಬರಿತೀರಾ. ಈಸಿ ಇದೆಯಲ್ವಾ. ಇಲ್ಲಿಗೆ ಕೋಆರ್ಡಿನೇಟ್ ಜಾಮಿಟ್ರಿ 2 ಎಕ್ಸಸೈಸು ಮುಗ್ದಿರ್ತದೆ ಮಕ್ಕಳೇ. ನಿಮ್ಗೆಲ್ರಿಗೂ ಅರ್ಥ ಆಯಿತು ಅಂತ ತಿಳ್ಕೊಳ್ತೀನಿ. ಮುಂದಿನ ನಿಮಗೆ 10th ಸ್ಟ್ಯಾಂಡರ್ಡ್ಗೆ ಹೋಗಬೇಕಾದ್ರೆ ನೀವು ಈಸಿಯಾಗಿ ವ್ಯಾಲ್ಯೂಸ್ ಗೊತ್ತಿದ್ರೆ ಈಸಿಯಾಗಿ ನೀವು ಗ್ರಾಫಲ್ಲಿ ಮಾರ್ಕಿಂಗ್ ಮಾಡೋದು ಹೇಗೆ ಅಂತ ಗೊತ್ತಾಗ್ತದೆ. ನಿಮಗೆ ಸಣ್ಣ ಮಕ್ಕಳಿಗೂ ಸಹ ನೀವೇ ಹೇಳ್ಕೊಡುವಷ್ಟು ಕಲ್ತಿದ್ದೀರಾ ಅಂತ ನಂಬ್ತೀನಿ. ಚೆನ್ನಾಗಿ ಓದಿ ಮಕ್ಕಳು, ಇಷ್ಟಪಟ್ಟು ಮ್ಯಾಥ್ಸ್ ಮಾಡಿ.